ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಹಾಗೆ ನೋಡ್ತಾ ಇದೀಯ? ನೀರಿಗೆ ಎಂತ ಶಕ್ತಿ ಇರುತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ನೀರು ಆವಿಯಾಗಿ ಮಳೆಯಾಗಿ ಸುರಿಯುತ್ತೆ. ಮುಂಜಾನೆ ಸುಂದರವಾದ ಹೂವಿನ ಮೇಲೆ ಇಬ್ಬನಿಯಾಗಿ ನಿಂತಿರುತ್ತೆ. ದೈತ್ಯ ಪರ್ವತದ ಮೇಲೆ ಮಂಜಾಗಿ ಅಪ್ಕೊಂಡಿರುತ್ತೆ. ನದಿಯಾಗಿ ಹರಿಯುತ್ತೆ. ಸಾಗರದ ಅಲೆಗಳಾಗಿ ಏಳುತ್ತೆ. ನನ್ನಂತ ಪಾಪದ ಕೆಲಸ ಮಾಡಿದವ್ರಿಗೆ ತೀರ್ಥ ರೂಪದಲ್ಲಿ ತೊಳೆಯುತ್ತೆ. ವಾಹ್, ನಿನ್ನೊಳಗೊಬ್ಬ ಕವಿಯಿತ್ರಿ ಹುಟ್ಕೊಂಡ್ಬಿಟ್ಟಿದ್ದಾಳೆ. ಕೇಳೋಕೆ ತುಂಬ ಚೆನ್ನಾಗಿದೆ. ಮುಂದುವರ್ಸು. ಇದನ್ನ ನೋಡ್ ನಿನಗೇನು ಅನ್ನಿಸ್ತಾ ಇಲ್ವಾ? ಏನ್ ಅನ್ನಿಸ್ಬೇಕು? ಅವಳ ಕೈಗೆ ಗಾಯ ಆಗಿದೆ, ನಿಮ್ಮಣ್ಣ ಫಸ್ಟ್ ಏಡ್ ಮಾಡ್ತಿದ್ದಾನೆ. ನೋಡಿದ್ರೆ ನಿಮ್ಮಣ್ಣಂಗೆ ಹೆಲ್ಪಿಂಗ್ ನೇಚರ್ ಇದೆ ಅಂತ ಅನ್ನಿಸ್ತಿದೆ. ಇದನ್ ಯಾರಾದ್ರೂ ಹೆಲ್ಪಿಂಗ್ ನೇಚರ್ ಅಂತಾರೇನೆ? ರೊಮ್ಯಾನ್ಸ್ ಅಂತಾರೆ. ಇವ್ರಿಬ್ರು ರೊಮ್ಯಾನ್ಸ್ ಮಾಡ್ತಿರೋದ್ ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ನೀನ್ ನೋಡಿದ್ರೆ ಏನು ಆಗಿಲ್ಲ ಅನ್ನೋ ತರ ನಿಂತಿದೀಯ. ರುಕ್ಸ್, ಮುಂಚೆ ನಾನು ಹೀಗೆ ಅನ್ಕೋತಿದ್ದೆ. ಆದ್ರೆ ಒಂದಿನ ಡೈರೆಕ್ಟ್ ಆಗಿ ನಾನೇ ನಿಮ್ಮಣ್ಣನ ಕೇಳ್ದೆ ಏನ್ ನಡೀತಿದೆ ಅಂತ. ಆಗ ನಿಮ್ಮಣ್ಣನೇ ಹೇಳ್ದ, ಪ್ರೀತಿ ಗೀತಿ ಏನೂ ಇಲ್ಲ, ಇದು ವಾತ್ಸಲ್ಯ ಅಂತ. ಇದನ್ ಯಾರಾದ್ರೂ ವಾತ್ಸಲ್ಯ ಅಂತಾರೇನೆ? ಒಬ್ರಿಗೊಬ್ರು ಇಂಪ್ರೆಸ್ ಮಾಡ್ತಾ ಇದಾರೆ ಕಣೆ. ಕರೆಕ್ಟ್ ಆಗಿ ನೋಡೆ ದಡ್ಡಿ. ಅವಳು ಅವನನ್ನ ತಿನ್ನೋ ತರ ನೋಡ್ತಿದ್ದಾಳೆ. ಅವನು ಅವಳಿಗೆ ಸೋತು ಶರಣಾಗ್ಬಿಟ್ಟಿದ್ದಾನೆ. ಇದನ್ನ ಹೋಗಿ ಹೋಗಿ ವಾತ್ಸಲ್ಯ ಅಂತೀಯಲ್ಲೇ? ರುಕ್ಮಿಣಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಜೊತೆಲಿ ಕೂತ್ಕೊಂಡಿರೋರೆಲ್ಲ ಪ್ರೇಮಿಗಳಾಗಲ್ಲ. ನನ್ನ ನಂಬು. ಇದೆಲ್ಲ ಪ್ರೀತಿ ಅಲ್ಲ, ವಾತ್ಸಲ್ಯ ಅಷ್ಟೆ. ಕರ್ಮ, ನಿನಗೆ ಯಾವಾಗ ಅರ್ಥ ಆಗುತ್ತೋ. ಪಾಪ ರೀ, ಆ ಯಮ್ಮನಿಗೆ ಒಬ್ಬನೇ ಮಗ. ಊರವ್ರ ಕಷ್ಟ ಎಲ್ಲ ತನ್ನ ಕಷ್ಟ ಅನ್ನೋ ಥರ ಓಡಾಡ್ತಿದ್ದ. ಬೇಡ ಬೇಡ ಅಂದ್ರು ಈ ಏರಿಯಾ ಕಾರ್ಪೊರೇಟರ್ನ ಎದುರಾಕೊಂಡ. ಅದಕ್ಕೆ ಕಾರ್ಪೊರೇಟರು ದಬಾಯಿಸಿದಾನೆ. ಬೆಳಿಗ್ಗೆ ಯಾರೋ ಹುಡುಗರು ಈ ಹುಡುಗನ್ನ ಸಾಯಿಸಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕ್ಬಿಟ್ಟಿದಾರಂತೆ. ಏನ್ ಭಾಗ್ಯಕ್ಕ, ಹೀಗ್ ಮಂಕ ಕೂತಿದ್ಯಾ? ಏನ್ ಯೋಚನೆ ಮಾಡ್ತಿದ್ದೆ? ಯಾಕೋ ಮನ್ಸೆ ಸರಿ ಇಲ್ಲ ಕಣ್ರೆ. ನೀನ್ ಊರಿಂದ ಬಂದಾಗಿಂದ ಸರಿಯಾಗಿಲ್ಲ ಬಿಡು ಭಾಗ್ಯಕ್ಕ. ನಿನಗೆ ಒಂದ್ ಕಡೆ ಆರೋಗ್ಯದ ಚಿಂತೆ, ಇನ್ನೊಂದ್ ಕಡೆ ನಿನ್ ಮಗನ್ ಚಿಂತೆ. ನೀನ್ ಹೀಗೆ ಚಿಂತೆ ಮಾಡ್ತಾ ಇದ್ರೆ ಇನ್ನೂ ಸ್ವರ್ಗ ಹೋಗ್ತೀಯ. ನಾನೇನ್ ಮಾಡ್ಲಿ? ಮೊದ್ಲಾಗಿದ್ರೆ ತಿಂಗಳು ಪೂರ್ತಿ ಕೆಲ್ಸಕ್ಕೆ ಹೋಗ್ತಿದ್ದೆ, ಟೈಮ್ ಪಾಸ್ ಆಗ್ತಿತ್ತು. ಈಗ ಹುಷಾರಿಲ್ಲದ್ರಿಂದ ವಾರದಲ್ಲಿ 3 ದಿನ ಹೋಗ್ತೀನಿ. ಖಾಲಿ ಕೂತಾಗೆಲ್ಲ ನನ್ನ ಮಗನ ನೆನಪಾಗುತ್ತೆ. ಭಾಗ್ಯಕ್ಕ, ನೀನ್ ಹೀಗೆ ಒಂಟಿಯಾಗಿ ಕೂತ್ಕೊಂಡ್ರೆ ಮನೆಯಲ್ಲಿ ಅದೇ ಅಭ್ಯಾಸ ಆಗೋಗ್ಬಿಡತ್ತೆ. ನೀನು ಒಂದ್ ಸಿನಿಮಾಗ್ ಬರಲ್ಲ, ಟಿವಿ ನೋಡಲ್ಲ. ಒಂದ್ ಕೆಲ್ಸ ಮಾಡು, ನಮ್ ಏರಿಯಾ ಹೆಂಗಸೆಲ್ಲ ಸೇರ್ಕೊಂಡು ವಾರಕ್ಕೆ 2 ಸಲ ಸತ್ಸಂಗಕ್ಕೆ ಹೋಗ್ತೀವಿ. ಅಲ್ಲಿಗೆ ಬಾ ನಮ್ ಜೊತೆಗೆ. ನಿನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಸತ್ಸಂಗಕ್ಕೆ ಹೋಗೋ ಅಷ್ಟು ವಯಸ್ಸಾಯ್ತಾ ನನ್ಗೆ? ಅಯ್ಯೋ ಅಕ್ಕ, ಅಲ್ಲಿ ಬರೀ ಪ್ರವಚನ ಇರಲ್ಲ, ಭಜನೆನೂ ಮಾಡಿಸ್ತಾರೆ, ಡ್ಯಾನ್ಸು ಆಡಿಸ್ತಾರೆ. ತಿಂಗಳಿಗೆ 2 ಸಲ ಟ್ರಿಪ್ಗೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭಜನೆನೂ ಆಯ್ತು, ಟೈಮ್ ಪಾಸು ಆಯ್ತು. ಏನಂತೀಯಾ? ನನಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಿಮಗೆ ನನ್ನ ಟೆನ್ಷನ್ ಅರ್ಥ ಆಗಲ್ಲ ಬಿಡಿ. ನಮ್ ಹತ್ರ ಹೇಳ್ಕೊಳ್ದೆ ಇರೋಂತ ಟೆನ್ಷನ್ ಏನಕ್ಕ ಇದೆ ನಿಂಗೆ? ಪರವಾಗಿಲ್ಲ ಹೇಳು, ನಿನ್ ಮನ್ಸು ಹಗುರ ಆಗತ್ತೆ. ಸಾಧ್ಯ ಆದ್ರೆ ನಾವು ನಿನಗ್ ಸಹಾಯ ಮಾಡ್ತೀವಿ. ಆಸ್ಪತ್ರೆಗೆ ಹೋಗಿದ್ದೆ. ಸ್ಟ್ರೆಚರಲ್ಲಿ ಒಂದು ಹುಡುಗನ್ ಕರ್ಕೊಂಡು ಬಂದ್ರು.
ಆದ್ರೆ ಅವನ ಆಸ್ಪತ್ರೆ ಒಳಗ್ ಬರೋ ಅಷ್ಟರಲ್ಲಿ ಸತ್ತು ಹೋಗಿದ್ದ. ಅಯ್ಯೋ ಅಯ್ಯೋ ಪಾಪ. ಮಗನನ್ನ ಕಳ್ಕೊಂಡ ತಾಯಿ ದುಃಖದಿಂದ ಚೀರಾಡ್ತಿದ್ಲು. ಹೆತ್ತ ಕರಳು ಇನ್ನೇನ್ ಮಾಡುತ್ತೆ ಭಾಗ್ಯಕ್ಕ. ಆದ್ರೆ ಆ ಹುಡ್ಗ ಆಕ್ಸಿಡೆಂಟ್ ಇಂದ ಸತ್ತಿದ್ದಲ್ವಂತೆ, ಯಾರೋ ರೌಡಿಗಳು ಕೊಲೆ ಮಾಡಿದ್ದಂತೆ. ಅಯ್ಯಯ್ಯೋ ಹೌದಾ? ಯಾವ ಮನೆ ಹಾಳ್ರು ಅವನಿಗೆ ಹೊಡೆದಿದ್ದು? ಆ ಹುಡುಗ ಏನ್ ರೌಡಿ ಅಂತ? ಅಲ್ಲ, ಅವನು ನಮ್ ಕರ್ಣಂತರ ಊರಿಗೆ ಒಳ್ಳೇದ್ ಮಾಡೋದಿಕ್ ಹೊರಟಿದ್ನಂತೆ. ಅದನ್ನ ಸಹಿಸದೇ ಇರೋರು ಅವನನ್ನ ಸಾಯಿಸ್ಬಿಟ್ಟಿದ್ದಾರೆ. ಆ ಹುಡುಗನ್ ನೋಡ್ತಿದ್ರೆ ನನಗ್ ನನ್ ಕರ್ಣನೇ ನೆನಪಾಗ್ತಿದ್ದ. ಕಣ್ಣೀರ್ ಹಾಕ್ತಾ ನಿಂತಿದ್ದ ಆ ತಾಯಿ ನೋಡಿ ನಾಳೆ ದಿನ ನಾನೆಲ್ಲ ಆ ಜಾಗದಲ್ಲಿ ಇರ್ತೀನೋ ಅಂತ ಭಯ ಆಯ್ತು. ಹೇಗಾದ್ರೂ ಮಾಡಿ ನಮ್ ಕರ್ಣನ್ ಉಳಿಸ್ಕೋಬೇಕು. ಇದಾ ನಿನ್ ಚಿಂತೆ? ಏನಕ್ಕ ನೀನು ಬೇಡದೆ ಇರೋ ವಿಚಾರಗಳನ್ನೆಲ್ಲ ತಲೆಗೆ ಹಾಕೊಂಡು ಸುಮ್ನೆ ಮನ್ಸಿಗೆ ನೋವು ಮಾಡ್ಕೋತಾ ಇದೆಯಲ್ಲ. ನಮ್ ಕರ್ಣ ಅಂದ್ರೇನ್ ಸಾಮಾನ್ಯನಾ? ಅವನಿಗೆ ಬುದ್ಧಿ ಬಲ ರೆಟ್ಟೆ ಬಲ ಜೋರಾಗೆ ಇದೆ. ಎಂತ ಪರಿಸ್ಥಿತಿ ಬಂದ್ರೂ ಎದುರಿಸುವಂತ ತಾಕತ್ತಿದೆ. ಅವನು ನೋಡ್ದಾಗ್ಲೆಲ್ಲ ಅನ್ನಿಸ್ತಾ ಇತ್ತು, ಇವನ್ ಯಾಕೆ ಸಾದ ಆಫೀಸ್ ಕೆಲಸ ಹುಡುಕ್ತಿದ್ದಾನೆ. ಕಟ್ಮಸ್ತಾಗಿರೋ ಇವನು ಪೊಲೀಸ್ ಇಲಾಖೆಗೋ ಇಲ್ಲ ಸೈನಿಕ್ ಸೇರ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಇಲ್ಲ ಕಣೆ, ಎಷ್ಟೇ ಗಟ್ಟಿ ಮುಟ್ಟಾಗಿದ್ರು ಕೆಲವೊಂದ್ಸರಿ ಸಮಯ ಸಂದರ್ಭ ಎಂಥವ್ರನ್ನೂ ಕುಗ್ಗಿಸ್ಬಿಡುತ್ತೆ. ಉಳಿ ಏಟಿಂದ ಬಂಡೆ ಹೊಡಿಬೋದು, ಉರಿಯೋ ಬೆಂಕಿಯಿಂದ ಕಬ್ಣ ಬಗ್ಗಿಸ್ಬೋದು. ಆದ್ರೆ ನಮ್ ಕರ್ಣ ವಜ್ರ ಕಣಕ, ಎಂತದೇ ಹೊಡ್ತಾ ಬೀಳ್ಲಿ ಅಲ್ಗಾಡಲ್ಲ. ಎಂತದೇ ಬೆಂಕಿ ಬೀಳ್ಲಿ ಚೂರಾಗಲ್ಲ. ಎಷ್ಟೇ ರೌಡಿಗಳು ಬಂದ್ರು ನುಗ್ಗಿ ಹೊಡಿಯೋ ಹುಲಿ ಕಣಕ. ಅಂತ ನಮ್ ಕಣ್ಣನ್ ಬಗ್ಗೆ ನೀನ್ ಯೋಚನೆ ಮಾಡ್ತಿರೋದೇ ತಪ್ಪು. ಇಂಥ ಖಾಲಿ ಯೋಚನೆ ಎಲ್ಲ ಬಿಟ್ಬಿಡು. ನಮ್ಮ ಏರಿಯಾ ಜನ ಆಶೀರ್ವಾದ ಇರೋ ತನಕ ನಮ್ ಕಣ್ಣಂಗೆ ಏನೂ ಆಗಲ್ಲ. ಇರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿನ್ ತಲೆನೋವಾದ್ರೂ ಕಡಿಮೆ ಆಗತ್ತೆ ಸ್ವಲ್ಪ. ಸರಿ, ಬಾರೆ ಹೋಗೋಣ. ಯಜಮಾನ್ರೆ, ತಗೊಳ್ಳಿ ತಿಂಡಿ.